ಕದನ ವಿರಾಮದ ಹೆಸರಲ್ಲಿ ಪಾಕ್ನ ಕಪಟ ನಾಟಕ ಹೇಗೆ ಭಾರತ ಕೈಗೊಳ್ಳಬೇಕಾಗಿರೋ ಹೆಜ್ಜೆ ಏನು ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ವಿ. ಬ್ರಹ್ಮೋಸ್ ಏರೋಸ್ಪೇಸ್ ಉತ್ಪಾದನಾ ಮತ್ತು ಪರೀಕ್ಷಾ ಘಟಕವನ್ನ ಉದ್ಘಾಟನೆ ಮಾಡಲಿದ್ದಾರೆ ರಕ್ಷಣಾ ಸಚಿವರು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಲಕ್ನೋನಲ್ಲಿ ಈ ಬ್ರಹ್ಮೋಸ್ ಅತ್ಯಾಧುನಿಕ ಘಟಕ ಇದೆ. ಸುಮಾರು 80 ಎಕರೆ ಜಾಗದಲ್ಲಿ ವಿಶಾಲವಾಗಿದೆ ಘಟಕ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಟೈಮಿಂಗು. ಈ ಕ್ಷಿಪಣಿಯ ಘಟಕ ಉದ್ಘಾಟನೆ ಆಗ್ತಾ ಇರುವಂತಹ ಟೈಮಿಂಗ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಪಾಕ್ ಜೊತೆಗೆ ಉದ್ವಿಗ್ನ ಸ್ಥಿತಿ ಹೊತ್ತಲ್ಲೇ ಬ್ರಹ್ಮೋಸ್ ಉತ್ಪಾದನಾ ಘಟಕಕ್ಕೆ ಚಾಲನೆ. ಅತಿ ದೊಡ್ಡ ಮೆಸೇಜ್ ಅನ್ನ ಸಹಜವಾಗಿ ಶತ್ರುಪಾಳ್ಯಕ್ಕೆ ಜಗತ್ತಿಗೆ ಕಳಿಸುವಂತಹ ನಿಟ್ಟಿನಲ್ಲೂ ಕೂಡ ಭಾರತ ಸರ್ಕಾರ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋದ್ರಲ್ಲಿ ಎರಡೂ ಮಾತಿಲ್ಲ. ಪವರ್ಫುಲ್ ಮಿಸೈಲ್ಗಳಲ್ಲಿ ಒಂದು ನೆನಪಿರ್ಲಿ ವೀಕ್ಷಕರೇ, ವಿಶ್ವದ ಪವರ್ಫುಲ್ ಮಿಸೈಲ್ಗಳಲ್ಲಿ ಬ್ರಹ್ಮೋಸ್ಗೂ ಕೂಡ ಅತಿ ದೊಡ್ಡ ಸ್ಥಾನ ಇದೆ. ಲಾಸ್ಟ್ ಇಯರ್ ನಿಮಗೆ ನೆನಪಿರ್ಬೋದು, ಬ್ರಹ್ಮೋಸನ್ನು ಹಾಗೆ ಮಿಸ್ಫೈರ್ ಆಯಿತು ಅಂತ ಪಾಕಿಸ್ತಾನದ ಕಡೆಗೆ ತಿರುಗಿಸಲಾಗಿತ್ತು. ಆಮೇಲೆ ನಾವು ಹೇಳಿದ್ವಿ, ಒಂದು ಪ್ರೆಸ್ ನೋಟ್ ಎಲ್ಲ ರಿಲೀಸ್ ಮಾಡಿದ್ವಿ, ಇಲ್ಲ ಅದು ಮಿಸ್ಫೈರ್ ಆಗಿದ್ದು ಅಂತ. ಬಟ್ ಅದ್ರ ಬಗ್ಗೆ ನಾನಾ ಥಿಯರಿಗಳಿದ್ದಾವೆ. ಅದೇನು ದೀಪಾವಳಿ ರಾಕೆಟ್ ಎಲ್ಲ ಹಂಗೆ ಮಿಸ್ಫೈರ್ ಆಗೋದಕ್ಕೆ ಇಂಟೆನ್ಷನಲಿ ಅವರು ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೆಕ್ ಮಾಡೋದಕ್ಕೆ ಮಾಡಿದ್ದು ಅಂತ. ಸೊ ಇದರ ಬೆನ್ನಲ್ಲೇ ಉದ್ಘಾಟನೆ ಆಗ್ತಾ ಇರೋದು. ಸರ್, ಈಗಷ್ಟೇ ನಾವು ನೋಡ್ತಾ ಇದ್ವಿ ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್. ಎಷ್ಟು ಪವರ್ಫುಲ್ ಅದು ಅಂತ ಒಂದು ಪ್ರಶ್ನೆ. ಎರಡನೇದು, ಈ ಡ್ರೋನ್ ಅಟ್ಯಾಕ್ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆನೂ ಒಂದು ಸುದ್ದಿ ನೋಡ್ತಾ ಇದ್ದೆ ನಾನು. ಅಂದರೆ ಸರ್ವೇಲೆನ್ಸಿಗೆ ಕಳಿಸ್ತಾ ಇದ್ದಾರೆ. ಅವರು ಕಳಿಸಿರುವಂತಹ ಡ್ರೋನ್ನಲ್ಲಿ ಅಟ್ಯಾಕಿಂಗ್ ಕೆಪಾಸಿಟಿ ಇಲ್ಲ ಕೆಲ ಡ್ರೋನ್ಗಳಲ್ಲಿ, ಸುಮ್ಮನೆ ಬಂದು ಹಿಂಗೆ ವಾಪಸ್ ಹೋಗ್ತಾ ಇದ್ದಾವೆ ಅಂತ. ಈ ಟೈಮ್ನಲ್ಲಿ ಹಂಗೆ ಬಂದು ಹಂಗೆ ಯಾಕೆ ವಾಪಸ್ ಹೋಗುತ್ತೆ ಅಂತ. ಈಗ ನೋಡಿ, ಮೊದಲನೇ ಪ್ರಶ್ನೆ, ಬ್ರಹ್ಮೋಸ್ ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಇದಕ್ಕೆ ತುಂಬ ಬೇಡಿಕೆ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಪವರ್ಫುಲ್ ಬಿಕಾಸ್ ಇಟ್ ಇಸ್ ವೆರಿ ಪವರ್ಫುಲ್. ವೆರಿ ಪವರ್ಫುಲ್ ಆ್ಯಂಡ್ ಇಟ್ ಹ್ಯಾಸ್ ಸಚ್ ಬ್ಯೂಟಿಫುಲ್ ಸಿಸ್ಟಮ್ embedded in it. Correct. That it can never be tracked. Correct. Okay. And the speed is so high that no aerial target can engage it. The cruise missile. ಆಮೇಲೆ it just hugs the ground and see. ಗೊತ್ತೇ ಆಗಲ್ಲ. ನೂರಾರು ಮೈಲಿಗಳು ಅಷ್ಟು ಹೋಗ್ತದೆ. ಇದಕ್ಕೆ ತುಂಬ ಬೇಡಿಕೆ ಬರ್ತಾ ಇದೆ. ನಾಟ್ ಓನ್ಲಿ ಕನ್ಸಂಪ್ಷನ್ ಆಫ್ ಅವರ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಈಗ ನೋಡಿ, ಒಂದು 4 ದಿವಸ ಏನು ಕಾರ್ಯಾಚರಣೆ ನಡೆಸಿದ್ವಿ, ಅದರಲ್ಲಿ ಸಮಾಧಾನ ಪಟ್ಕೊಳ್ಳೋದು ಬಹಳ ಇದೆ. ಒಂದು, ಇಂಟಿಗ್ರೇಷನ್ ಆಫ್ ಅವರ್ ಏರ್ ಡಿಫೆನ್ಸ್, ರೈಟ್ ಫ್ರಮ್ S-400, ಆಕಾಶ್ ತೀರ್ ಅಂತ ಒಂದು ಹೊಸದಾಗಿ ಬಂದಿದೆ, ಭಾರ್ಗವಾಸ್ತ್ರ ಅಂತ ಇನ್ನೊಂದು ಹೊಸದಾಗಿ ಬಂದಿದೆ. ಸೊ ಬೀಯಿಂಗ್ ಎ ಪೈಲಟ್ ಆ್ಯಂಡ್ ಎ ಮಿಸೈಲ್ ಕಮಾಂಡರ್ ವೆನ್ ಐ ವಾಸ್ ಇನ್ ಏರ್ ಫೋರ್ಸ್, ವಿ ಆಲ್ವೇಸ್ ಯೂಸ್ ಟು ಥಿಂಕ್ ಈ ಇಂಟಿಗ್ರೇಷನ್ ಪಾಸಿಬಲ್ ಅಂತೇಳಿ. But it has worked beautifully. Correct. Beautifully. There is absolutely no doubt about it. Second, we exposed Chinese air defense. It is nothing. It is gone. I mean, it is redundant. Correct. Rain HB-9B ಅಂತ ತಗೊಂಡು ಮಾಡ್ತಿದ್ರಲ್ಲ. ಈಗ ನೋಡಿ, next let's think about our exporting of defense equipment. The world has seen what we have done in 4 days. There will be a big demand for all of our ರೇಡಾರ್ಸ್ ಆಗಲಿ, ನಮ್ಮ ಏನೇನು ಬಳಕೆ ಮಾಡಿದ್ವಿ ಅದೆಲ್ಲಕ್ಕೆ ವಿ ಆರ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್. ಓಕೆ ರೈಟ್ ಸರ್, ಮಾತಾಡ್ತೀನಿ. ಏರ್ ಮಾರ್ಷಲ್ ಮುರಳಿ ಸರ್, ಈಗ ಎರಡನೇ ಪ್ರಶ್ನೆ ನಂದಿರೋದು ಅಮೆರಿಕ ಪೀಸ್ ಟಾಕ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಶಾಂತಿಯನ್ನು ಕಾಪಾಡ್ಕೊಳ್ಳಿ, ಕಾಮನ್ ಸೆನ್ಸ್ ಉಪಯೋಗಿಸಿ ಅಂತ ಬಿಟ್ಟಿ ಪ್ರವಚನ ಉಪದೇಶ ಕೊಡೋದಕ್ಕೆ ಎರಡೂ ದೇಶಗಳಿಗೆ ಮುಂದಾಗ್ತಾ ಇದೆ. ಯಾರು ಶಾಂತಿ ಪಾಠ ಮಾಡ್ತಾರೆ ಅವರೇ ವರ್ಲ್ಡಲ್ಲಿ ಜಾಸ್ತಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳ ಎಕ್ಸ್ಪೋರ್ಟರ್ಸು. ಅವ್ರು ಹೋಗಿ ಶಾಂತಿ ಪಾಠ ಮಾಡೋದು, ನಾನು ಬಂದು ಮೀಡಿಯೇಟರ್ ಆಗ್ತೀನಿ ಅಂತ ಹೇಳೋದು, ನೀವು ಹೆಂಗೆ ನೋಡ್ತೀರಾ ಇದನ್ನ? ನೋಡಿ, ಇದನ್ನ ಮೀಡಿಯೇಟರ್ ಅವರ ಮೀಡಿಯೇಷನ್ನು ಇವತ್ತು ನಾವು ರಿಜೆಕ್ಟ್ ಮಾಡಿದೀವಿ. ಆ ಮೀಡಿಯೇಷನ್ ಅವ್ರದ್ದು ಇಲ್ಲೇ ಇಲ್ಲ. ದೇರ್ ಇಸ್ ನೋ ಮೀಡಿಯೇಷನ್. ಅವರು ಬೋತ್ ಆರ್ ನ್ಯೂಕ್ಲಿಯರ್ ಕಂಟ್ರೀಸ್. ಅವ್ರಿಗೆ ದೇ ಡೋಂಟ್ ವಾಂಟ್ ಬೋತ್ ಆಫ್ ಅಸ್ ಟು ಕ್ಲೈಂಬ್ ದ ಎಸ್ಕಲೇಷನ್ ಲ್ಯಾಡರ್ ಅಂಡ್ ಲ್ಯಾಂಡ್ ಅಪ್ ಇನ್ ವಿತ್ ಇದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಷ್ಟೇ, ಇನ್ನೇನಿಲ್ಲ. ಬೋತ್ ಆರ್ ನಮ್ಮ ಹತ್ರನೂ ಲೋ ಈಲ್ಡ್ ಹೈ ಈಲ್ಡ್ ವಾರ್ ಹೆಡ್ಸ್ ನಮ್ಮ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಜೊತೆಗೆ. ಆಮೇಲೆ ಅವ್ರ ಹತ್ರನೂ ಇದೆ ಒಂದು 130 ಆರ್ಡ್ ವಾರ್ ಹೆಡ್ಸ್ ಇದೆ, ಲೋ ಈಲ್ಡ್ ಆ್ಯಂಡ್ ಹೈ ಈಲ್ಡ್. ಸೊ ಅವ್ರಿಗೆ ದೇ ಡೋಂಟ್ ವಾಂಟ್ ದಿಸ್ ಎಂಟೈರ್ ಗ್ಯಾಮೆಟ್ ಆಫ್ ಆಕ್ಟಿವಿಟೀಸ್ ಟು ಲ್ಯಾಂಡ್ ಅಪ್ ಇನ್ ದ ನ್ಯೂಕ್ಲಿಯರ್ ಫೀಲ್ಡ್ ಅಷ್ಟೇ. ಇವತ್ತು ನಮಗೆ ವಿ ಹ್ಯಾವ್ ಆಲ್ವೇಸ್ ರಿಜೆಕ್ಟೆಡ್ ಥರ್ಡ್ ಪಾರ್ಟಿ ಮೀಡಿಯೇಷನ್.
ನಾವು ಇವತ್ತು ವಿ ಹ್ಯಾವ್ ಇದು ಡಿಕ್ಲೈನ್ಡ್ ದಟ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ರೂಬಿಯೋ ಅಂಡ್ ಜೆ ಡಿ ವ್ಯಾನ್ಸ್ ದಟ್ ವಿ ಆರ್ ಅಗ್ರೀಯಿಂಗ್ ಟು ಟೆಂಪರರಿ ಸ್ಟ್ಯಾಂಡ್ ಆಫ್. ಇದು ಇಟ್ ಇಸ್ ಬಿಕಾಸ್ ಆಫ್ ಎ ರಿಕ್ವೈರ್ಮೆಂಟ್ ಆಫ್ ಗಿವಿಂಗ್ ಪಾಕಿಸ್ತಾನ್ ಎ ಚಾನ್ಸ್ ಟು ಕಮ್ ಕ್ಲೀನ್ ಅಷ್ಟೇ, ಇನ್ನೇನಿಲ್ಲ. ಸೊ ಅವರು ಬಹಳ ದೊಡ್ಡ ಮಾಡಿಬಿಟ್ಟು ನಾವೇ ಎಲ್ಲ ಇದನ್ನ ಪೀಸ್ ಪ್ರಾಸೆಸ್ನ ಪೀಸ್ ಇನಿಷಿಯೇಟಿವ್ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾ ಇರೋದಲ್ಲ. ದೇ ಮೇ ನಾಟ್ ಬಿ ಇಟ್ ಮೇ ನಾಟ್ ಬಿ ಎಂಟೈರ್ಲಿ ಟ್ರೂ. ನೋಡಿ, ನಾನು ಇಫ್ ಪ್ರೆಸಿಡೆಂಟ್ ಟ್ರಂಪ್ ವಾಂಟ್ಸ್ ಟು ಟೇಕ್ ದ ಕ್ರೆಡಿಟ್, ವಿ ಆರ್ ನೋ ಒನ್ ಟು ಸ್ಟಾಪ್ ಇಟ್. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಅವರು ದೇ ಆರ್ ನಾಟ್ ರಿಯಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸೀಸ್ ಫೈರ್ ಅಟ್ ಆಲ್. ಆಮೇಲೆ ಇನ್ನೊಂದು ಮಮತಾ, ನಾ ಈ ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ಐ ವಾಂಟ್ ಟು ಟೆಲ್ ದೆಮ್. ನಾನು ಐ ಹ್ಯಾವ್ ಪರ್ಸನಲಿ ಬ್ರೀಫ್ಡ್ DGMO ಅಟ್ ಸೇನಾ ಭವನ್ ವೆನ್ ಐ ವಾಸ್ ಏರ್ ಮಾರ್ಷಲ್. ನಮ್ಮ ಇಂಡಿಯನ್ ಏರ್ ಫೋರ್ಸ್ ರಿಕ್ವೈರ್ಮೆಂಟು, ಇಂಡಿಯನ್ ನೇವಿ ರಿಕ್ವೈರ್ಮೆಂಟು, ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಇಟ್ ಇಸ್ ಆಲ್ವೇಸ್ ಗಿವನ್ ಟು ಹಿಮ್ ಬಿಫೋರ್ ಹಿ ಗೋಸ್ ಫಾರ್ ಮೀಟಿಂಗ್ ವಿತ್ DGMO ಪಾಕಿಸ್ತಾನ್. ಅವ್ರಿಗೆ DGMOಗೆ ಇರೋ ಒಂದೇ ಒಂದು ಮ್ಯಾಂಡೇಟು, ಸೆಸೆಷನ್ ಆಫ್ ಹಾಸ್ಟೈಲ್ ಆಕ್ಷನ್ ಅಷ್ಟೇ. ಅವ್ರಿಗೆ ಯಾವ ಥರ ಡಿಸಿಷನ್ನು ಅವ್ರಿಗೆ ತಗೊಳಕ್ಕೆ ಅವ್ರಿಗೆ ಮ್ಯಾಂಡೇಟ್ ಇಲ್ಲ. ಇದಷ್ಟೇ ಮಾತಾಡ್ಕೊಂಡು ಅವ್ರು ವಾಪಸ್ ಬರಬೇಕು. 12ನೇ ತಾರೀಕು ಇಷ್ಟೇ ಮಾತಾಡ್ಕೊಂಡು ವಾಪಸ್ ಬರ್ತಾರೆ. ಆದರೆ ಒಂದು ಟೈಮ್ ಫ್ರೇಮ್ ಹಾಕ್ಬೋದು. ಇಲ್ಲ, ನೀವು 1, 2 ದಿವಸ, 3 ದಿವಸ, 1 ವಾರ, ವಾಟ್ ಎವರ್ ಇಟ್ ಇಸ್, ವಾಟ್ ಎವರ್ ಅವರ್ ಇದು ಬಾಸಸ್ ಸೇ ಇನ್ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್. ಸೊ ಆ ಟೈಮಲ್ಲಿ ಈವನ್ ಒನ್ ಸ್ಮಾಲ್ ಆಕ್ಟ್ ಆಫ್ ಅಗ್ರೆಷನ್ is considered as a serious violation of ceasefire and it calls for aggressive action from India. So the matter is over. ನೀವು ಒಂದು ಸಾರಿ ನೀವು ಫೈರ್ ಮಾಡಿ ನಿಮ್ಮದು ಲಾಂಗ್ ರೇಂಜ್ ಆರ್ಟಿಲರಿ, we will come and hit you ಅನ್ನೋ ಮಾತು, it will be written on the wall. They can read it every day. So let us not attach too much of importance to what is going to happen on 12th. Because I know very well nothing will happen. Right. And now we are this ideal opportunity. Let us recoup, let us refill, let us refuel, and then be ready to hit. And regarding America or any other country, taking credit for what has happened, there is nothing wrong. They are welcome to take credit. We are now we have our independent policy. Now we got a very robust foreign policy. ಅದನ್ನ ವಿ ಫಾಲೋ ದಟ್. ಅಂಡ್ ಟ್ರಂಪ್ ಆಗಲಿ, ವ್ಯಾನ್ಸ್ ಆಗಲಿ, ರೂಬಿಯೋ ಆಗಲಿ, ದೇ ಆರ್ ಮೋಸ್ಟ್ ವೆಲ್ಕಮ್ ಟು ಟೇಕ್ ಆಲ್ ದ ಕ್ರೆಡಿಟ್. ಬಟ್ ಆಕ್ಚುಲಿ ದ ಗ್ರೌಂಡ್ ರಿಯಾಲಿಟಿ ಇಸ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಮ್. ಓಕೆ ಸರ್, ರೈಟ್ ಸರ್. ಫೈನಲ್ ಕಮೆಂಟು, ಏನು ಮಾಡಿದ್ರೆ ಉಚಿತ ಅಥವಾ ಔಚಿತ್ಯ ಭಾರತಕ್ಕೆ ಅಂತ ಹೇಳ್ತೀರಾ? ಈಗ ಸೀಸ್ ಫೈರ್ ಅನ್ನೋದಿದೆ ಇವತ್ತವರೆಗೂ, ಅಟ್ಲೀಸ್ಟ್ ಇಟ್ಸ್ ದೇರ್ ಇನ್ ಆನ್ ಪೇಪರ್ಸ್. ನಾಳೆ ಬೆಳಿಗ್ಗೆ DGMOಗಳು ಮಾತ್ರ. ಒಂದೇ ನಿಮಿಷ ಸರ್, ಒಂದು ಬ್ರೇಕಿಂಗ್ ಬಂತು, ಒಂದೇ ನಿಮಿಷ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಜಿ ವಿತ್ತ ಸಚಿವ P. ಚಿದಂಬರಂ ಅವರು ಹಾಡಿ ಹೊಗಳಿದ್ದಾರೆ. ಸೇನೆಯ ಸಮರ್ಥ ಉತ್ತರಕ್ಕೆ ಶಬಾಷ್ ಅಂತ ಅಂದಿದ್ದಾರೆ. ಸರ್, ಹೇಳ್ತಾ ಇದ್ರಿ ಫೈನಲ್ ಕಮೆಂಟ್ ಹೇಳೋದಾದ್ರೆ. ಇದರಲ್ಲಿ ಇಷ್ಟು, ಈಗ 2 ದಿನದಲ್ಲಿ ಏನಿದೆಯೋ ಪರವಾಗಿಲ್ಲ. ಎಲ್ಲರೂ ಆರ್ಮಿಯವರು ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ನೇವಲ್ ಆಗಿರ್ಬೋದು, ಏನು ಲೆಸನ್ಸ್ ಇದುವರೆಗೆ ಬಂದಿದೆ ಅಟ್ಲೀಸ್ಟು ನಮ್ಮ ಸಾಮರ್ಥ್ಯದ್ದು ಕೆಲವೆಲ್ಲ ಗೊತ್ತಾಗಿದೆ, ಕೆಲವು ಪ್ರೂವ್ ಆಗಿದೆ. ಇಷ್ಟೆಲ್ಲ ಟೈಮ್ ಸಿಕ್ಕಿರಲಿಲ್ಲ ನಮಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ನಮ್ಮ ವೆಪನ್ಸ್ಗಳು, ನಮ್ಮ ಟ್ಯಾಕ್ಟಿಕಲ್ ಸ್ಕಿಲ್ಸ್ ಏನಿದೆ ಅದನ್ನು ಕೂತ್ಕೊಂಡು ಇನ್ನೊಂದು 48 ಅವರ್ಸಲ್ಲಿ ಕೂತ್ಕೊಂಡು ನಮ್ಮ ಇನ್ನೇನಾರ ಮಾಡೋದಿದೆಯಲ್ಲ ಚೆಕ್ ಮಾಡ್ಬೋದು. ಇನ್ನು ಮುಂದೆ ಇನ್ನು ಮುಂದೆ ಏನು ಆಗಬಹುದು, ಇಷ್ಟೇ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿ ನಾನು ಮೊದಲಿನ ದಿವಸದಿಂದ ಹೇಳ್ತೀನಿ, ಐ ಆಲ್ವೇಸ್ ಅಡ್ವೊಕೇಟ್ ಡಿ-ಎಸ್ಕಲೇಷನ್. ಸೊ ಸ್ವಲ್ಪ ದಿನದಲ್ಲಿ ಇನ್ನೆಲ್ಲನೂ ಶಾಂತಿ, ನಿಧಾನವಾಗಿ, ಬಟ್ ಮೆಥಾಡಿಕಲಿ ಆದಷ್ಟು ಒಳ್ಳೆಯದು, ಇಬ್ಬರಿಗೂ ಒಳ್ಳೆಯದೇ. ಆಮೇಲೆ ಮುಂದೆ ಈ ಥರ ಟೆರರ್ ಆ್ಯಕ್ಟಿವಿಟೀಸ್ ಏನಿದೆ, ಸಿನ್ಸ್ ಇಟ್ ಈಸ್ ಸೆಟ್ ದಟ್ ಎನಿ ಟೆರರ್ ಆ್ಯಕ್ಟ್ ವಿಲ್ ಬಿ ಟೇಕನ್ ಆಸ್ ಆ್ಯಕ್ಟ್ ಆಫ್ ವಾರ್, ಬೆಟರ್ ವಿ ಸ್ಟಿಕ್ ಟು ದ್ಯಾಟ್. ಆ್ಯಂಡ್ ದಟ್ ಆ ಥರ ಒಂದು ಫಿಯರು ಇನ್ನೊಬ್ಬರ ಮನಸ್ಸಲ್ಲಿ ನಡ್ಕೊಂಡು ಹೋಗಬೇಕು, ಅದಕ್ಕೆ ತಕ್ಕಂಥ ಡಿಸಿಷನ್ ತಗೋಬೇಕು ಅನ್ನೋದು. ರೈಟ್, ಫೈನಲ್ ಕಮೆಂಟ್ಸ್. ನೋಡಿ, ಪಾಕಿಸ್ತಾನ್ ಟ್ರೆಡಿಷನಲಿ ಈಸ್ ಅ ಸರೆಂಡರಿಂಗ್ ಆರ್ಮಿ. ರೈಟ್. Okay, and we are traditionally Prithviraj Chauhan syndrome itkondiroru. So we should overcome that syndrome. ರೈಟ್ ಸರ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮ 3 ಜನಕ್ಕೂ ಕೂಡ. ವೀಕ್ಷಕರೇ, ನೋಡಿದ್ರಲ್ಲ, ಇನ್ನಾದರೂ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಇವತ್ತು ಕೂಡ ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಇವತ್ತೇನು ಟ್ವಿಸ್ಟ್ ಟು ಟರ್ನ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ.